ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ. ಬಿಜೆಪಿಯ ಬಿಗ್ ವಿಕೆಟ್ ಪತನ ಫಿಕ್ಸ್. ಪೋಸ್ಟ್ ಮಾರ್ಟಂಗೆ ದಿಲ್ಲಿ ಟೀಮ್ ಎಂಟ್ರಿ. ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ನಡೆಯಲಿದೆ. ಆ ಸರ್ಜರಿ ವೇಳೆ ರಾಜ್ಯ ಬಿಜೆಪಿಯ ಬಿಗ್ ವಿಕೆಟ್ಗಳು ಬೀಳಲಿವೆ. ಅದರಲ್ಲೂ ಪ್ರಭಾವಿ ನಾಯಕನ ವಿಕೆಟ್ ಉರುಳೋದು ಫಿಕ್ಸ್ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿಬರುತ್ತಿವೆ. ಹಾಗಾದ್ರೆ ಯಾವುದು ಆ ಬಿಗ್ ವಿಕೆಟ್? ಕೇಂದ್ರ ಬಿಜೆಪಿ ದಿಢೀರಂತ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ಮಾಡೋಕೆ ಇಳಿದಿರೋದು ಯಾಕೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ, ಮನೆಯೊಂದು 10 ಬಾಗಿಲುಗಳಾಗಿವೆ ಅನ್ನೋ ವಿಚಾರ ದಿಲ್ಲಿ ಬಿಜೆಪಿ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಿದ್ರೂ ಒಲ್ಲದ ಮನಸ್ಸಿನಿಂದ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಪಕ್ಷದಲ್ಲಿ ಪಲ್ಸ್ ಚೆಕ್ ಮಾಡ್ತಿದ್ದಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಸಾಲು ಉಪಚುನಾವಣೆಗಳ ಸೋಲಿನ ಬಳಿಕವೂ ವಿಜಯೇಂದ್ರ ಅವರ ವಿರುದ್ಧ ಹೈಕಮಾಂಡ್ ಸೊಲ್ಲೆತ್ತುತ್ತಿಲ್ಲ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಬೇಕು. ಅವರು ಪಕ್ಷದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ತಾರತಮ್ಯದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪಗಳನ್ನ ವಿಜಯೇಂದ್ರ ವಿರೋಧಿ ಬಣ ಹಲವು ಸಲ ದಿಲ್ಲಿ ದೊರೆಗಳ ಕಿವಿಗೆ ಹಾಕಿದೆ. ಆದ್ರೂ ಹೈಕಮಾಂಡ್ ಜಾಣ ಕಿವುಡನ್ನ ಪ್ರದರ್ಶಿಸುತ್ತಿತ್ತು. ಆದ್ರೆ ಕಳೆದ ಮೇ 9ರಂದು ಬಿಎಸ್ವೈ ಅಭಿಮಾನೋತ್ಸವ ನಡೀತು. ಆಗ ಬಿಜೆಪಿ ಹೈಕಮಾಂಡ್ಗೆ ಒಂದು ಕ್ಲಾರಿಟಿ ಬಂದಂತಿದೆ. ಕರ್ನಾಟಕದಲ್ಲಿ ಲಿಂಗಾಯತ ನಾಯಕರು ಅಂದ್ರೆ ಬರೀ ಬಿಎಸ್ವೈ ಮತ್ತು ಅವರ ಫ್ಯಾಮಿಲಿ ಅಲ್ಲ, ಈಗ ಅದನ್ನ ಮೀರಿದೆ ಅನ್ನೋದು. ಯಾಕಂದ್ರೆ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ತೇಟ್ ಸಿದ್ದರಾಮಯ್ಯನವರ ಸಿದ್ದರಾಮೋತ್ಸವ ಕಾರ್ಯಕ್ರಮದ ರೀತಿಯಲ್ಲೇ ಮಾಡಬೇಕು. ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಗುಡ್ಡೆ ಹಾಕಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಪ್ಲಾನ್ ಆಗಿತ್ತು. ಆದ್ರೆ ಆಗಿದ್ದೇ ಬೇರೆ. ಆ ಕಾರ್ಯಕ್ರಮಕ್ಕೆ ಸರಿಯಾಗಿ 3 ಲಕ್ಷ ಜನ ಕೂಡ ಬಂದಿರಲಿಲ್ಲ ಅಂತೇಳಿ ಜನ ಮಾತಾಡ್ಕೊಳ್ತಿದ್ದಾರೆ. ಜೊತೆಗೆ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಜನ ನಿರೀಕ್ಷಿಸಿದ ಮಟ್ಟದಲ್ಲಿ ಬಂದಿಲ್ಲದ ಕಾರಣ ಹೈಕಮಾಂಡ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಬಿಎಸ್ವೈ ಮತ್ತು ಅವರ ಮಗನನ್ನು ನಂಬಿಕೊಂಡು ಕರ್ನಾಟಕದಲ್ಲಿ 2028ರ ಚುನಾವಣೆ ಎದುರಿಸಿದ್ರೆ ಮತ್ತೆ ಬಿಜೆಪಿಗೆ ಅತ್ಯಂತ ಹೀನಾಯ ಸೋಲು ಎದುರಾಗುತ್ತೆ ಅಂತ ನಂಬಿರೋ ಹೈಕಮಾಂಡ್ ನಾಯಕರು ಇದೀಗ ತರಾತುರಿಯಲ್ಲಿ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡಲು ಮುಂದಾಗಿದ್ದಾರೆ. ಅದೇಗೆ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಭದ್ರಕೋಟೆಯನ್ನ ಧ್ವಂಸ ಮಾಡಿ ಕೇಸರಿ ಬಾವುಟವನ್ನ ನೆಟ್ಟರು, ಅದೇ ರೀತಿ ಕರ್ನಾಟಕದ 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿ ಆಗಬೇಕು. ಅದಕ್ಕೆ ಸಮರ್ಥ ನಾಯಕತ್ವ ಬೇಕು ಅನ್ನೋದು ಹೈಕಮಾಂಡ್ನ ಅಭಿಪ್ರಾಯ. ಹೀಗಾಗಿ ದಿಲ್ಲಿಯಿಂದ ಒಂದು ಟೀಮ್ ಅನ್ನ ಕರ್ನಾಟಕಕ್ಕೆ ಕಳಿಸಿಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಹೌದು ವೀಕ್ಷಕರೇ, ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ರಾಜ್ಯದಲ್ಲಿ ಎಸ್ಐಆರ್ ವಿಚಾರ ಸಂಬಂಧ ಬೆಂಗಳೂರಿಗೆ ಕೇಂದ್ರದ ವೀಕ್ಷಕರ ಮೊದಲ ತಂಡ ಆಗಮಿಸಿದೆ. ಬಿಜೆಪಿ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್, ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಜಾಯ್ ಪಾಂಡಾ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಆಗಮಿಸಿದ್ದು ಗುರುವಾರ ದಿನವಿಡೀ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಹಾಗೆಯೇ ಎಸ್ಐಆರ್ ನಡೆಯಲಿರುವ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ. ಇನ್ನ ಇದೇ ಮೇ 25ರಂದು 2ನೇ ವೀಕ್ಷಕರ ತಂಡವು ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದ್ದು ಅಂದು ಕೂಡ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಇನ್ನ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಚರ್ಚೆ ಬೆನ್ನಲ್ಲೇ ಕೋರ್ ಕಮಿಟಿ ಪುನರ್ರಚನೆ ವಿಚಾರ ಸದ್ದು ಮಾಡಿದೆ. 2021ರಿಂದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಪುನರ್ರಚನೆ ಆಗಿಲ್ಲ. ಕೆಎಸ್ ಈಶ್ವರಪ್ಪ ಹಾಗೂ ಲಕ್ಷ್ಮಣ್ ಸವದಿ ಸ್ಥಾನಗಳು ತೆರವಾಗಿದ್ದು ಇನ್ನು ಖಾಲಿ ಇವೆ. ಹೀಗಾಗಿ ಕೋರ್ ಕಮಿಟಿಗೆ ಸೇರಲು ಸುನಿಲ್ ಕುಮಾರ್, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಹಾಗೂ ಜಗದೀಶ್ ಶೆಟ್ಟರ್ ಪ್ರಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿ ನಾಯಕರ ಕಣ್ಣು ರಾಜ್ಯಾಧ್ಯಕ್ಷ ಕುರ್ಚಿಯ ಮೇಲಿದೆ. ಈ ಜಾಗಕ್ಕೆ ಯಾರನ್ನ ತಂದು ಕೂರಿಸಬೇಕು, ಯಾರನ್ನ ಕೂರಿಸಿದ್ರೆ 2028ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಬಹುದು ಅನ್ನೋ ಲೆಕ್ಕಾಚಾರಗಳು ಇದೀಗ ದಿಲ್ಲಿ ಮಟ್ಟದಲ್ಲಿ ನಡೆಯುತ್ತಿವೆ. ನಿಮ್ಗೆ ಗೊತ್ತಿರಲಿ, ಇದೇ ವರ್ಷದ ನವೆಂಬರ್ ವೇಳೆಗೆ ವಿಜಯೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಅವಧಿ ಪೂರ್ಣಗೊಳ್ಳಲಿದೆ. ಹೀಗಾಗಿ ಅವಧಿ ಮುಗಿದಿದೆ ಅಂತೇಳಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಆ ಜಾಗಕ್ಕೆ ಮತ್ತೊಬ್ಬರನ್ನ ತಂದು ಕೂರಿಸಿದ್ರೆ ಬಿಎಸ್ವೈ ಅವರ ಅಬ್ಬರವೂ ಇರಲ್ಲ, ತಕರಾರು ಇರಲ್ಲ, ರಾಜ್ಯದಲ್ಲಿ ಲಿಂಗಾಯತರ ವಿರೋಧವೂ ಇರಲ್ಲ ಅನ್ನೋದು ದಿಲ್ಲಿ ನಾಯಕರ ಪ್ಲಾನ್. ಜೊತೆಗೆ ವಿಜಯೇಂದ್ರ ನಾಯಕತ್ವದಲ್ಲಿ ಸಾಲು ಉಪಚುನಾವಣೆಗಳನ್ನ ಸೋತರು ಸುಮ್ಮನಿರ್ಬೇಕಾ? ಸಿದ್ದರಾಮಯ್ಯನವರ ಸರ್ಕಾರವನ್ನ ಸಮರ್ಥವಾಗಿ ಕಟ್ಟಿ ಹಾಕಲು ಬಿವೈ ವಿಜಯೇಂದ್ರ ವಿಫಲವಾಗಿದ್ದಾರೆ. ಜೊತೆಗೆ ರೂಲಿಂಗ್ ಪಾರ್ಟಿ ಜೊತೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಅವರು ಕಳೆದ ಸಲ ಶಿಕಾರಿಪುರದಲ್ಲಿ ಗೆದ್ದಿದ್ದೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅನ್ನೋ ಆರೋಪಗಳು ಇವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿರೋ ಮಾತುಗಳನ್ನ ಬಿಜೆಪಿ ಹೈಕಮಾಂಡ್ ಅತ್ಯಂತ ಎಚ್ಚರಿಕೆಯಿಂದ ಗಮನಿಸುತ್ತಿದೆ. ಈ ಎಲ್ಲಾ ಅಂಶಗಳು ರಾಜ್ಯ ಬಿಜೆಪಿಯಲ್ಲಿ ಸೈಲೆಂಟ್ ಆಗಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಚರ್ಚೆಗೆ ವೇಗವನ್ನ ತಂದುಕೊಟ್ಟಿವೆ. ಹಾಲಿ ರಾಜ್ಯಾಧ್ಯಕ್ಷ ಅವರ ಅವಧಿ ಮುಗಿಯುವ ಮುನ್ನವೇ ಬಿಜೆಪಿಯ ಪ್ರಭಾವಿ ನಾಯಕ ಈ ಸ್ಥಾನಕ್ಕೆ ಪೈಪೋಟಿ ನಡೆಸುತ್ತಿದ್ದಾರೆ. ರಾಷ್ಟ್ರೀಯ ನಾಯಕರ ಮೂಲಕ ಹುದ್ದೆಗೆ ಕಣ್ಣು ಹಾಕುತ್ತಿದ್ದಾರೆ.
ಹೌದು ವೀಕ್ಷಕರೇ, 2026 ನವೆಂಬರ್ ತಿಂಗಳಿಗೆ BY ವಿಜಯೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಅವಧಿ ಮುಕ್ತಾಯವಾಗ್ತಿದೆ. ಸಾಮಾನ್ಯವಾಗಿ 3 ವರ್ಷಗಳ ಕಾಲ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಅವಧಿ ಇರುತ್ತೆ. ಅವಧಿ ಮುಕ್ತಾಯಗೊಳ್ಳಲು ಕೆಲವೇ ತಿಂಗಳು ಇರೋ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ನಡೆಸಲಾಗ್ತಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸ್ತಾರೆ? ಈ ಹಿಂದೆ ಕೇಳಿ ಬಂದಂತೆ ಲಿಂಗಾಯತ ನಾಯಕರನ್ನೇ ತಂದು ಕೂರಿಸ್ತಾರಾ ಅಂತ ನೋಡಿದ್ರೆ ಆ ಲಿಸ್ಟ್ ನಲ್ಲಿ ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ ಇದ್ದಾರೆ. ಆದ್ರೆ ಇವರು ಸಂಸದರಾಗಿರೋದ್ರಿಂದ ಇವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ರೆ ಇವರಿಗೆ ಆ ಹುದ್ದೆಯನ್ನ ನಿಭಾಯಿಸೋದು ಕಷ್ಟವಾಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತವೆ. ಅದೇ ರೀತಿ ಒಕ್ಕಲಿಗ ಕೋಟಾದಲ್ಲಿ ಯಾರಿಗೆ ಕೊಡಬಹುದು ಅಂತ ಯೋಚಿಸಿದ್ರೆ ಅಲ್ಲಿ ಸಿಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಹೆಸರುಗಳು ಮುಂಚೂಣಿಗೆ ಬರ್ತವೆ. ಆದ್ರೆ ಶೋಭಾ ಕರಂದ್ಲಾಜೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಯಡಿಯೂರಪ್ಪನವರ ಇಮೇಜ್ ಹಾಳಾಗುತ್ತೆ ಅನ್ನೋ ಮಾತುಗಳು ಇವೆ. ಇತ್ತ ಸಿಟಿ ರವಿ ಅವರು ಅಗ್ರೆಸಿವ್ ಆಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೆಲವು ಪಾಯಿಂಟ್ಗಳಲ್ಲಿ ಅವರು ಮಾಧ್ಯಮಗಳಿಗೆ ಬೇಗ ಆಹಾರವಾಗಿ ಬಿಡ್ತಾರೆ. ಹೀಗಾಗಿ ಸಿಟಿ ರವಿ ಅವರ ಹೆಸರಿಗೂ ಹೈಕಮಾಂಡ್ ನೋ ಅನ್ನೋ ಚಾನ್ಸಸ್ ಇದೆ. ಈ ನಡುವೆ ಹಿಂದುಳಿದ ವರ್ಗದ ನಾಯಕ ವಿ ಸುನಿಲ್ ಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಆದ್ರೀಗ ಈ ಎಲ್ಲಾ ಹೆಸರುಗಳ ನಡುವೆ ಒಂದು ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಹೈಪ್ ಆಗ್ತಿದೆ. ಹಾಗಾದ್ರೆ ಯಾವುದು ಆ ಹೆಸರು ಅಂದ್ರ ಅದು ಬೇರೆ ಯಾವುದು ಅಲ್ಲ, ಮಾಜಿ ಸಚಿವ ಬಿ ಶ್ರೀರಾಮುಲು ಅವರದ್ದು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಕುರಿತು ಚರ್ಚೆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೆಸರು ಚರ್ಚೆಗೆ ಬರುತ್ತಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶ್ರೀರಾಮುಲು ಭಾರಿ ಲಾಬಿ ಪೈಪೋಟಿ ನಡೆಸುತ್ತಿದ್ದಾರೆ. ಮುಂದಿನ ರಾಜ್ಯಾಧ್ಯಕ್ಷ ಆಗಲು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಕಡೆಯಿಂದಲೂ ಭಾರಿ ಕಸರತ್ತು ನಡೆಯುತ್ತಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸುವಂತೆ ಶ್ರೀರಾಮುಲು ಒತ್ತಡ ಹೇರುತ್ತಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಈ ಸಂಬಂಧ ಶ್ರೀರಾಮುಲು ಬೇಡಿಕೆ ಇಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕವೂ ಶ್ರೀರಾಮುಲು ಪ್ರಯತ್ನ ನಡೆಸುತ್ತಿದ್ದಾರೆ. ವಿಜಯೇಂದ್ರ ಅವಧಿ ಮುಗಿದ ಬಳಿಕ ತಮ್ಮನ್ನ ರಾಜ್ಯಾಧ್ಯಕ್ಷ ಮಾಡುವಂತೆ ಶ್ರೀರಾಮುಲು ಒತ್ತಡ ಹೇರುತ್ತಿದ್ದಾರೆ. ತಾವು ಎಸ್ಟಿ ಸಮುದಾಯದ ಪ್ರಬಲ ನಾಯಕ, ತಮ್ಮನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಎಸ್ಟಿ ಸಮುದಾಯ ಬಿಜೆಪಿಗೆ ಬೆಂಬಲಿಸಲಿದೆ. ಸದ್ಯ ಕಾಂಗ್ರೆಸ್ ಮೇಲೆ ಎಸ್ಟಿ ಸಮುದಾಯ ಬೇಸರಗೊಂಡಿದೆ. ವಾಲ್ಮೀಕಿ ಸಚಿವರಿಗೆ ಕೊಟ್ಟು ಮೀಸಲಾತಿ ಕೊಡದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮೇಲೆ ಎಸ್ಟಿ ಸಮುದಾಯ ಅಸಮಾಧಾನಗೊಂಡಿದೆ. ಹೀಗಾಗಿ ಎಸ್ಟಿ ಸಮುದಾಯಕ್ಕೆ ಆದ್ಯತೆ ನೀಡಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಅಷ್ಟೇ ಅಲ್ಲ, ಈ ಹಿಂದೆ 2018 ರಾಜ್ಯ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ರಾಜ್ಯದಲ್ಲಿ ಒಂದೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿ ಶ್ರೀರಾಮುಲು ಅವರನ್ನ ಡಿಸಿಎಂ ಮಾಡೋದಾಗಿ ಖುದ್ದು ಅಮಿತ್ ಶಾ ಅವರೇ ಘೋಷಣೆ ಮಾಡಿದ್ರು. ಆನಂತರ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ಶ್ರೀರಾಮುಲು ಅವರನ್ನ ಡಿಸಿಎಂ ಮಾಡಿರಲಿಲ್ಲ. ಜೊತೆಗೆ ಅವರಿಗೆ ಕೊಟ್ಟಿದ್ದ ಆರೋಗ್ಯ ಸಚಿವ ಖಾತೆಯನ್ನು ಕಿತ್ಕೊಂಡು ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟಿದ್ರು. ಇದು ವಾಲ್ಮೀಕಿ ಸಮುದಾಯದ ಬೇಸರಕ್ಕೆ ಕಾರಣವಾಗಿತ್ತು. ಈಗ ಇಂತಹ ಸಂದರ್ಭದಲ್ಲಿ ತಾವು ರಾಜ್ಯಾಧ್ಯಕ್ಷರಾದ್ರೆ ಎಸ್ಟಿ ಸಮುದಾಯ ಬಿಜೆಪಿ ಬೆನ್ನಿಗೆ ನಿಲ್ಲುವ ವಿಶ್ವಾಸ ಶ್ರೀರಾಮುಲು ಅವರಲ್ಲಿದೆ. ಇದೇ 24ರಂದು ರಾಜ್ಯಕ್ಕೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಆಗಮಿಸಲಿದ್ದಾರೆ. ನಿತಿನ್ ನಬೀನ್ ಭೇಟಿ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಮುಲು ಒತ್ತಾಯಿಸಲಿದ್ದಾರೆ. ಇದೇ ವಿಚಾರವಾಗಿ ಮಾಜಿ ಶಾಸಕ ಹಾಗೂ ಎಸ್ಟಿ ಸಮುದಾಯದ ಬಿಜೆಪಿ ಮುಖಂಡ ರಾಜು ಗೌಡ ಮಾತನಾಡಿ, ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆಯೇ ಇಲ್ಲ. ಹಾಗಾಗಿ ನಾವು ಎಸ್ಟಿ ಸಮುದಾಯದಿಂದ ಅಧ್ಯಕ್ಷರಾಗಬೇಕು ಅನ್ನೋ ಬೇಡಿಕೆ ಇರುತ್ತಿಲ್ಲ ಅಂತ ಹೇಳಿದ್ದಾರೆ. ಸಮಾಜದ ಹಿತದೃಷ್ಟಿಯಿಂದ ಎಸ್ಟಿ ಸಮುದಾಯ ಒಂದಾಗಿದೆ. ಪಕ್ಷ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಂದಾಗಿರುತ್ತೇವೆ ಅಂತಾನು ಹೇಳಿದ್ದಾರೆ. ಅದೇನೇ ಇರ್ಲಿ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಸ್ಟ್ರಾಂಗ್ ಅಂತ ಅನಿಸುತ್ತಿಲ್ಲ. ಸಾಲು ಉಪಚುನಾವಣೆಗಳ ಸೋಲು ಕೂಡ ಕೂಡಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯ ಅಂತಿದೆ. ಹೀಗಾಗಿ ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡಲು ಮುಂದಾಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ BY ವಿಜಯೇಂದ್ರ ಮುಂದಿನ ನವೆಂಬರ್ ತಿಂಗಳಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದು ಗ್ಯಾರಂಟಿ. ಹಾಗಾದ್ರೆ ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಯಾರಾಗಬೇಕು? ಎಸ್ಟಿ ಪಂಗಡದ ಶ್ರೀರಾಮುಲು ಬಿಜೆಪಿ ರಾಜ್ಯಾಧ್ಯಕ್ಷರಾಗೋದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.